ಮಸ್ಕಿಯಲ್ಲಿ ಇನ್ನೊಂದು ಅಶೋಕನ ಶಿಲಾಶಾಸನ ಇದೆ. ಅದರ ಸಂಶೋಧನೆ ಆಗಬೇಕಿದೆ. ಪ್ರೊಫೆಸರ್ ಶಿವಾನಂದ, ಕೆಳಗಿನ ಮನಿ. ಮಸ್ಕಿಯ ಅಶೋಕನ ಶಿಲಾಶಾಸನದ ಪರಿಸರದಲ್ಲಿ ಇನ್ನೊಂದು ಶಿಲಾಶಾಸನವಿದೆ. ಅದರ ಉತ್ಖನನ ಆಗಬೇಕಿದೆ ಎಂದು ರಾಯಚೂರಿನ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಿವಾನಂದ, ಕೆಳಗಿನ ಮನಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ರವಿವಾರ ಬೆಳಿಗ್ಗೆ ಮಸ್ಕಿಯ ಅಶೋಕನ ಶಿಲಾಶಾಸನಕ್ಕೆ ಭೇಟಿ ನೀಡಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಾಣಿ ಅಧ್ಯಯನ ಪೀಠ ಸ್ಥಾಪಿಸಬೇಕೆಂಬ ಬೇಡಿಕೆ ಬಂದಿದೆ. ಹೀಗಾಗಿ ಮಸ್ಕಿ, ಸನ್ನತಿ, ನಾಗಾವಿಗಳಲ್ಲಿ ಶಾಸನಗಳಲ್ಲಿ ಬೌದ್ಧ ಧರ್ಮದ ಬಗ್ಗೆ ಸಿಗಬಹುದಾದ ಕುರುಹುಗಳ ಬಗ್ಗೆ ಅಧ್ಯಯನ ಪೀಠದ ಸ್ಥಾಪನೆಗೆ ಸಿಗಬಹುದಾದ ಮೂಲಗಳ ಅನ್ವೇಷಣೆಗಾಗಿ ಆಗಮಿಸಿದ್ದೇನೆ ಎಂದರು. ತಜ್ಞರ ಸಲಹೆ, ಸಂಶೋಧಕರ ಸಹಕಾರದಿಂದ ಅಧ್ಯಯನ ಪೀಠ ಸ್ಥಾಪಿಸಿ ಈ ಭಾಗದ ವಿಶಿಷ್ಟ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಪ್ರಯತ್ನಿಸಬೇಕಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಯಾದ ಮಲ್ಲಪ್ಪರವರು ಶಾಸನದ ಬಗ್ಗೆ, ಸುಳಿದಿಬ್ಬದ ಬಗ್ಗೆ ಮಾಹಿತಿ ನೀಡಿದರು. ನಂತರ ಅವರು ಮಸ್ಕಿ ಮಲ್ಲಿಕಾರ್ಜುನನ ಬೆಟ್ಟಕ್ಕೂ ಭೇಟಿ ನೀಡಿ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಕೆಳಗಿನ ಮನೆಯವರಿಗೆ ಡಿಎಸ್ಎಸ್ನ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಗೋನಾಳ ಹಾಗೂ ಇತಿಹಾಸ ಉಪನ್ಯಾಸಕ ಎಚ್ಎಸ್ ಬಡಿಗೇರ್ ಗೌರವ ಸನ್ಮಾನ ಮಾಡಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಮರಡ್ಡಿ, ಶ್ರೀಧರ್ ಮಸ್ಕಿ, ರವೀಂದ್ರ ಮಸ್ಕಿ, ಸುರೇಶ ಬಳಗಾನೂರು ಉಪಸ್ಥಿತರಿದ್ದರು. ಬೇರೆ ಕಡೆಯಿಂದ ಮಾಡಿದೆ ಸರ್. ಈ ಶಾಸನ 8 ಸಾಲುಗಳಲ್ಲಿ ರಚನೆ ಆಗಿದೆ ಸರ್. ಇದೊಂದು ಬೌದ್ಧ ಧರ್ಮ ಶಾಸನ ಸರ್. 261ರಲ್ಲಿ ಏನು ಅಶೋಕ ಒಂದು ಕಳಿಂಗ ಯುದ್ಧ ಮಾಡ್ತಾನೆ, ಆ ಯುದ್ಧದಿಂದ ಬದಲಾದಂಥ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಒಂದು ಬೌದ್ಧ ಧರ್ಮದ ಪ್ರಚಾರಕನ ರೂಪದಲ್ಲಿ ಒಂದು ಜನ ಕಲ್ಯಾಣ ಕಾರ್ಯದಲ್ಲಿ ತೊಡಗಿದ ಸರ್. ಅಂಥ ಸಂದರ್ಭದಲ್ಲಿ ಧರ್ಮ ಮಹಾಮಾತರ ನೇಮಕ ಮಾಡಿ ಅವರಿಂದ ಈ ಧರ್ಮವನ್ನು ಹಬ್ಬಿಸುವ ನಿಟ್ಟಿನಲ್ಲಿ ಈ ಶಾಸನಗಳನ್ನು ಹಾಕಿಸ್ತಾ ಹೋಗ್ತಾನೆ ಸರ್. ಇಲ್ಲಿವರೆಗೂ ಅಶೋಕನ ಸುಮಾರು 57 ಶಾಸನಗಳು ನಮ್ಮ ಭಾರತದಲ್ಲಿ ಲಭ್ಯ ಆಗಿದ್ದಾವೆ ಸರ್. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 14 ಶಾಸನಗಳು ಇದಾವೆ ಸರ್. ಅಶೋಕ ಒಂದು 3 ವಿಧದ ಶಾಸನಗಳನ್ನು ಹಾಕಿಸಿದ್ದಾನೆ ಸರ್. ಸ್ತಂಭ ಶಾಸನ, ಗುಹಾ ಶಾಸನ ಮತ್ತು ಬಂಡೆಗಲ್ಲು ಶಾಸನ ಅಂತ. ಬಂಡೆಗಲ್ಲು ಶಾಸನದಲ್ಲಿ ಹೆಬ್ಬಂಡೆ ಮತ್ತು ಕಿರಿಬಂಡೆ ಶಾಸನಗಳಾಗಿ ಬರ್ತವೆ ಸರ್. ಈ ನಮ್ಮ ಮಸ್ಕಿ ಶಾಸನ ಇದೊಂದು ಕಿರಿಬಂಡೆ ಶಾಸನ ಸರ್, ಮೈನರ್ ಆಫ್ ಎಡಿಕ್ಟ್. ನಮ್ಮ ಕರ್ನಾಟಕದಲ್ಲಿ ಸುಮಾರು 14 ಶಾಸನಗಳು ಲಭ್ಯ ಆಗಿದ್ದಾವೆ. ಆ 14 ಶಾಸನಗಳಲ್ಲಿ ಇದೇ ನಮ್ಮ ಚಿಕ್ಕ ಶಾಸನ ಸರ್. ಆದರೆ ಇದರಲ್ಲಿ ಇರ್ತಕ್ಕಂಥ ಪ್ರಾಮುಖ್ಯತೆ ಮತ್ತು ವಿಶೇಷ ಅತ್ಯಂತ ವಿಶೇಷವಾಗಿದೆ ಸರ್. ಯಾಕಂತ ಹೇಳಿದ್ರೆ ಈ ಶಾಸನದ ಆರಂಭದ ಸಾಲಿನಲ್ಲಿ ದೇವನಾಮ ಪಿಯಸ ಅಶೋಕಸ ಅಡತಿಯಲ್ಲಿ ಗೊತ್ತಾಗುತ್ತೆ ಸರ್ ನಮಗೆ. ಅಂದರೆ ಅಶೋಕನ ಸುಮಾರು ಶಾಸನಗಳಲ್ಲಿ ದೇವನಾಮ ಪಿಯಸ ಅಥವಾ ಪಿಯದಸ್ಸಿ ಅನ್ನುವ ಅವನ ಬಿರುದುಗಳಿಂದ ಮಾತ್ರ ಶಾಸನಗಳು ಆರಂಭ ಆಗ್ತಿರ್ತವೆ ಸರ್. ಆದರೆ ಆಮೇಲೆ ಇಲ್ಲೆಲ್ಲ ನಾವು ನೋಡ್ಬೋದು ಸರ್, ಅಂದರೆ ಪರಕ ಇದು ಕಟ್ಟಡದ ಅವಶೇಷಗಳು ನಶಿ ಹೋಗಿದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಈ ಮಣ್ಣಿನ ಅತ್ಯಂತ ಇಲ್ಲಿ ಸಾಕಷ್ಟು ಮಾಡಿರ್ಬೋದು ಅಂತಲೂ ಹೇಳ್ತಾರೆ ಸರ್. ಇದು ತಮಿಳು ಶಾಸನ ಸರ್. ಅಂದರೆ 1ನೇ ರಾಜೇಂದ್ರ ಚೋಳನ ತಮಿಳು ಶಾಸನ ಸರ್. 1920 ಕ್ರಿಸ್ತ ಶಕ 1921 ರಾಜೇಂದ್ರ ಚೋಳ ಸರ್. 1ನೇ ರಾಜೇಂದ್ರ ಚೋಳನೇ ಅಟ್ಯಾಕ್ ಮಾಡೋದು ಸರ್ ನಮ್ಮ 2ನೇ ಜಯಸಿಂಹನ ಮೇಲೆ ಸರ್. ಈಗ ಏನು ಒಂದು 2ನೇ ಜಯಸಿಂಹ ಕಲ್ಯಾಣಿ ಚಾಲುಕ್ಯರ ದೊರೆಯಾದಂಥ 2ನೇ ಜಯಸಿಂಹನ ಮೇಲೆ ದಾಳಿ ಮಾಡಿ ಒಂದು ಮುಸುಗಿ ಕಾಳಗಂತ ನಮ್ಮ ಭಾಗದಲ್ಲಿ ನಡೀತು ಸರ್. ಆ ಒಂದು ಮುಸುಗಿ ಕಾಳಗದಲ್ಲಿ ಚೇರ, ಚೋಳ ಮತ್ತು ಪಾಂಡ್ಯರು ಒಗ್ಗೂಡಿ ಚೋಳರ ನೇತೃತ್ವದಲ್ಲಿ 2ನೇ ಜಯಸಿಂಹನ ಮೇಲೆ ಅಟ್ಯಾಕ್ ಮಾಡ್ತಾರೆ ಸರ್. ಅಲ್ಲಿ ಒಂದು ಮುಸುಗಿ ಕಾಳಗ ಅಂತ ಇದೇ ಭಾಗದಲ್ಲಿ ಯುದ್ಧ ನಡೆದು ಆ ಒಂದು ಯುದ್ಧದಲ್ಲಿ 2ನೇ ಜಯಸಿಂಹ ಸೋತು ಪಲಾಯನ ಮಾಡ್ತಾನೆ ಸರ್ ಯುದ್ಧ ಭೂಮಿಯಿಂದ. ಪಲಾಯನ ಮಾಡಿದಂಥ ಸಂದರ್ಭದಲ್ಲಿ ಗೆದ್ದಂಥ ರಾಜೇಂದ್ರ ಚೋಳ ತನ್ನ ಹೆಸರಿನಲ್ಲಿ ಒಂದು ಶಾಸನವನ್ನು ಬರೆಸಿದ್ದಾನೆ ಸರ್. ಇದು 7 ಸಾಲುಗಳಲ್ಲಿ ಇರ್ತಕ್ಕಂಥ ಶಾಸನ. ತಮಿಳು ಗ್ರಂಥಲಿಪಿ ತಮಿಳು ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ ಸರ್. ಅಲ್ಲ, ಸಂಸ್ಕೃತ ಭಾಷೆ ತಮಿಳು ಗ್ರಂಥಲಿಪಿ ಸರ್. ಶಾಸನದಲ್ಲಿರ್ತಕ್ಕಂಥ ಸ್ಕ್ರಿಪ್ಟ್ ಇದನ್ನ 2012ರಲ್ಲಿ ಡಾಕ್ಟರ್ ಚನ್ನಬಸಪ್ಪ ಮಲ್ಕುಂದಿನಿ ಸರ್, ಈ ಜಸ್ಟ್ ಮಾತಾಡಿದ್ರು ಸರ್, ಅವರೇ ಇದನ್ನ ಸಂಶೋಧನೆ ಮಾಡಿ ಸರ್. ಅವರು ಇದೇ ಕಾಲೇಜಲ್ಲಿ ಲೆಕ್ಚರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ದೌಲ್ ಸಾಬ್ ನದಾಫ್ ಪ್ರಾಂಶುಪಾಲ್ ಸರ್ ಒಂದು ನೆರವಿನಿಂದ ಇದನ್ನು ಸಂಶೋಧನೆ ಮಾಡ್ತಾರೆ ಸರ್. ಇದೊಂದು ಅಪ್ರಕಟಿತ ಶಾಸನವಾಗಿ ಸರ್ 2012ರವರೆಗೂ ಅವರೇ ಇದನ್ನು ಪ್ರಕಟಗೊಳಿಸಿದ್ದಾರೆ ಸರ್. ಇನ್ನು ಪಠ್ಯಕ್ರಮದಲ್ಲಿ ಸೇರಿಲ್ಲ ಸರ್. ಅಂದರೆ ಈ ಒಂದು ಶಾಸನದಲ್ಲಿ 2ನೇ ರಾಜೇಂದ್ರ ಆಮೇಲೆ ಇವ್ರದ್ದು ಸಹಕಾರ ತಗೋಬಹುದು ನಮಗೆ ಗುಲ್ಬರ್ಗಾದಲ್ಲಿ. ನಮಸ್ಕಾರ ಸರ್. ನಮಸ್ತೆ ಸರ್, ತಾವು ಮಾಸಂಗಿಪುರಕ್ಕೆ ಆಗಮಿಸಿದ ಕಾರಣ ಸರ್, ಉದ್ದೇಶ?
ಇಲ್ಲಿ ಭಾಳ ಪ್ರಾಚೀನವಾಗಿರ್ತಕ್ಕಂತಹ ಅಶೋಕನ ಒಂದು ಶಾಸನ ಇದೆ ಮತ್ತು ಅದು ದೇವನಾಂಪ್ರಿಯ ಅನ್ನುವಂಥ ಹೆಸರನ್ನು ಒಳಗೊಂಡಿರ್ತಕ್ಕಂಥ ಒಂದು ಮೊದಲನೇ ಶಾಸನ ಅದು. ಹಾಗಾಗಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಈ ಶಾಸನವನ್ನು ನೋಡಬೇಕು ಅನ್ನುವಂಥದ್ದು ಒಂದು, ಮತ್ತು ವಿಶ್ವವಿದ್ಯಾಲಯದಲ್ಲಿ ಪಾಲಿ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಬಂದಿದ್ದರಿಂದ, ಮತ್ತು ಮಸ್ಕಿ ಅಥವಾ ಈ ಭಾಗದಲ್ಲಿ ಸನ್ಮತಿ ಅಥವಾ ನಾಗಾವಿ ಇತ್ಯಾದಿ ಇವೆಲ್ಲವೂ ಕೂಡ ಬೌದ್ಧರ ಒಂದು ಪ್ರದೇಶಗಳಾಗಿದ್ದವು ಅನ್ನುವಂಥದ್ದು ಹಿನ್ನೆಲೆ ಒಳಗಡೆ ಬಹುಶಃ ರಾಯಚೂರು ಜಿಲ್ಲೆ ಅವತ್ತಿನ ಬೌದ್ಧರ ಒಂದು ಧಾರ್ಮಿಕ ಕೇಂದ್ರವಾಗಿತ್ತು, ಸ್ಥಳವಾಗಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಐತಿಹಾಸಿಕವಾದಂಥ ಹೊಸ ಶೋಧಗಳೇನು ಸಿಗಬಹುದು ಅಥವಾ ನೋಡಬಹುದು ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ಸ್ಥಳವನ್ನು ವೀಕ್ಷಣೆ ಮಾಡೋದಕ್ಕೆ ನಾನು ಬಂದಿತ್ತು. ಇಲ್ಲಿ ನಿರೀಕ್ಷೆ ಏನು ಮಾಡಿದ್ರಿ ಸರ್? ನೀವು ನಿರೀಕ್ಷೆಗೆ ತಕ್ಕಂತೆ ಇಲ್ಲಿ ವ್ಯವಸ್ಥೆ ಇದೆಯೋ ಅಥವಾ ಇನ್ನು ಏನು ಇರ್ಬೇಕಂತ ನೀವು ಅನ್ಕೊಂತೀರಿ ಸರ್? ಇಲ್ಲ, ಇದು ಒಂದು ನಿಜವಾಗಲೂ ಒಂದು ಪ್ರವಾಸಿ ಸ್ಥಳ ಆಗಬೇಕಾಗಿತ್ತು ಮತ್ತು ಇಲ್ಲಿರ್ತಕ್ಕಂಥ ಐತಿಹಾಸಿಕವಾಗಿರುವ ಇದನ್ನು ರಕ್ಷಣೆ ಮಾಡೋದಕ್ಕಾಗಲಿ ಅಥವಾ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳು ಕೂಡ ಇಲ್ಲ. ಆಗ ನೋಡಿದರೆ ಏನೋ ಒಂದು ಸಣ್ಣದು ಇದನ್ನು ಮಾಡಿ ಕಟ್ಟಿದ್ದಾರೆ. ಬಟ್ ಇದಕ್ಕೆ ಬೇರೆ ರೀತಿಯಲ್ಲಿ ಇದನ್ನು ತಿಳಿಸುವಂಥ ಮತ್ತು ಇದಕ್ಕೆ ಸಂರಕ್ಷಣೆಯನ್ನು ಕೊಡುವಂಥ ರೀತಿಯಲ್ಲಿ ಮಾಡಬೇಕಾಗಿತ್ತು. ಪುರಾತತ್ವ ಇಲಾಖೆ ಇದರ ಕಡೆ ಗಮನ ಹರಿಸಿದರೆ ಇದರ ಮಹತ್ವ ಮತ್ತು ಇದನ್ನು ನಾವು ಹೇಳೋದಕ್ಕೆ ಸಾಧ್ಯತೆ ಇತ್ತು. ಈಗ ಇತಿಹಾಸದ ಪ್ರಾಧ್ಯಾಪಕರು ಹೇಳಿದ ವಿವರಗಳೆಲ್ಲವನ್ನೂ ಕೂಡ ಇಲ್ಲಿ ಜನರಿಗೆ ತಿಳಿಸುವಂಥದ್ದಾಗಬೇಕಾಗಿತ್ತು ಮತ್ತು ಇದೊಂದು ಪ್ರೇಕ್ಷಣೀಯವಾದ ಸ್ಥಳ ಆಗಬೇಕಾಗಿತ್ತು. ಯಾಕಂದರೆ ಸುಮಾರು 4000 ವರ್ಷಗಳ ಹಿಂದಿನಿಂದಲೇ ಇಲ್ಲಿ ಜನವಸತಿ ಇತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅಂಥ ಒಂದು ಪುರಾತತ್ವದ ಮಹತ್ವ ಇರ್ತಕ್ಕಂಥ ಈ ಸ್ಥಳವನ್ನು ಒಂದು ಐತಿಹಾಸಿಕ ಸ್ಥಳವಾಗಿ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿ ಇದನ್ನು ಗುರುತಿಸಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಈಗ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈಗ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸುವುದಕ್ಕೆ ಏನು ಅಧ್ಯಯನ ಮಾಡೋದಕ್ಕೆ ಬಂದಿರಲ್ಲ ಸರ್, ಆ ಥರದ ಸವಲತ್ತುಗಳು ಸೌಲಭ್ಯಗಳು ಅಥವಾ ಪೂರಕ ಪರಿಕರಗಳು ಅದಾವ ಅಂತೇಳಿ ಅನಿಸ್ತದನು ಸರ್? ಇಲ್ಲ, ಖಂಡಿತವಾಗಲೂ ಕೂಡ ಇಲ್ಲೊಂದು ಪುರಾತತ್ವ ಇಲಾಖೆಯು ಭಾಳ ವಿಶೇಷವಾದಂಥ ಒಂದು ಇದನ್ನು ಸ್ಥಳವಾಗಿ ಪರಿಗಣಿಸಿ ಇನ್ನೂ ಹೆಚ್ಚು ಶೋಧಗಳನ್ನು ಮಾಡಿದರೆ, ಯಾಕಂದರೆ ಇತ್ತೀಚೆಗೆ ನಮ್ಮ ಇತಿಹಾಸದ ಒಂದು ಕಾರ್ಯಕ್ರಮದೊಳಗಡೆ ಇನ್ನೂ ಒಂದು ಶಾಸನ, ಅಶೋಕನ ಶಾಸನ ಸಿಗೋ ಸಾಧ್ಯತೆ ಇದೆ ಅಂತೇಳಿ ಕೂಡ ಅವರು ಹೇಳಿದ್ದಾರೆ. ಆ ಥರದೊಂದು ಶಾಸನ ಇದೆ, ಅದನ್ನು ಹುಡುಕಬೇಕು ಅಂಥೇಳಿ ಕೂಡ ಆ ನಿಟ್ಟಿನೊಳಗಡೆ ಇದನ್ನು ಶೋಧ ಮಾಡಬಹುದು ಅನ್ನುವ ಕಾರಣಕ್ಕೆ ನಾನು ಇಲ್ಲಿ ಬಂದದ್ದು. ಮತ್ತು ಆ ರೀತಿ ಒಳಗಡೆ ಈ ಪ್ರದೇಶವನ್ನು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತುಂಬ ಪ್ರಾಚೀನವಾಗಿರ್ತಕ್ಕಂಥ ಮತ್ತು ಬೌದ್ಧರ ಒಂದು ಧಾರ್ಮಿಕ ಸ್ಥಳ ಆಗಿತ್ತು ಅನ್ನೋದಕ್ಕೆ ಸಾಕಷ್ಟು ಇಲ್ಲಿ ಮಾಹಿತಿಗಳು ಸಿಗುವ ಆಶಾವಾದವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್.